ಎಲ್ರಿಗೂ ನಮಸ್ಕಾರ. ಹೊಸ ದಿನನ ಹೊಸ ಎನರ್ಜಿಯಿಂದ ಶುರು ಮಾಡೋಣ ಬನ್ನಿ. ನಾನು ಹಿಂದಿನ ಬ್ಲಾಗಲ್ಲೇ ಹೇಳಿದ್ದೆ ಅಲ್ವಾ, ನನ್ನ ಡೈಲಿ ರೂಟೀನಲ್ಲಿ ನಾನು ಸ್ವಲ್ಪ ಚೇಂಜಸ್ಗಳನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ಬಿಟ್ಟು. ಅದ್ರ ಪ್ರಕಾರ 7 ಗಂಟೆ 7:30 7:45 ಈ ರೀತಿ ಎದ್ದೇಳ್ತಾ ಇದ್ದಿದ್ದು ನಾನು ಇವತ್ತು 6:30ಗೆ ಎದ್ದಿದ್ದೆ. ಇಷ್ಟು ದಿನ ಲೇಟಾಗಿ ಎತ್ಕೊಂಡು ಬಂದು ಇವಾಗ ಸಡನ್ನಾಗಿ 5 ಗಂಟೆ 5:30ಗೆ ಎದ್ದಾಳು ಅಂದರೆ ನನ್ನ ಕೈಲೂ ಆಗಲ್ಲ ಅಲ್ವಾ. ಸ್ವಲ್ಪನೇ ನಾನು ಅಡ್ಜಸ್ಟ್ ಆಗಬೇಕು ಆ ಟೈಮಿಂಗ್ಸ್ಗೆ. ಸೊ 6:30ಗೆ ಎದ್ದ ತಕ್ಷಣ ಹಾಲೆಲ್ಲ ಮೆಸ್ಸಿಯಾಗಿದೆ ಅಂತ ಅನ್ನಿಸ್ತು. ಈ ಮಕ್ಕಳಿರೋ ಮನೇಲಿ ಎಷ್ಟೇ ಕ್ಲೀನ್ ಮಾಡ್ಕೊತಾ ಬಂದ್ರೂ ಅದು ಕ್ಲೀನಾಗಿ ಇರೋಕ್ಕಾಗೋದೇ ಇಲ್ಲ. ನಾವು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಬಂದರೆ ಮಕ್ಕಳು ಆಟ ಸಾಮಾನುಗಳೆಲ್ಲ ಒಂದು ಕಡೆಯಿಂದ ಚೆಲ್ಕೊಂಡು ಬರ್ತಾರೆ. ಸೊ ಅದಕ್ಕೆ ಎದ್ದ ತಕ್ಷಣ ಅವ್ನ ಆಟ ಸಾಮಾನುಗಳನ್ನೆಲ್ಲ ಎತ್ತಿಟ್ಬಿಟ್ಟು ನನ್ನ ಕೆಲಸನ ಶುರು ಮಾಡಿಕೊಂಡೆ. ತಿಂಡಿಗೆ ಚಪಾತಿ ಮಾಡಿಕೊಂಡು ಬೀಟ್ರೋಟ್ ಪಲ್ಯ ಮಾಡೋಣ ಅಂದ್ಬಿಟ್ಟು ನೆನ್ನೆನೇ ಡಿಸೈಡ್ ಮಾಡ್ಕೊಬಿಟ್ಟಿದ್ದೆ. ಸೊ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟೇ ಇರಲಿಲ್ಲ. ನಾನು ಡೈರೆಕ್ಟಾಗಿ ತಿಂಡಿ ಮಾಡೋಕ್ಕೆ ಬಂದೆ. ಹಸಿಟ್ಟು ಜರಡಿ ಆಡಿಕೊಂಡು ಚಪಾತಿ ಹಿಟ್ಟು ಕಲ್ಸ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಅಷ್ಟಕ್ಕೆ ಪುಡಿ ಉಪ್ಪು ಖಾಲಿ ಆಗೈತೆ, ಅದನ್ನು ತರಿಸ್ಕೊಳ್ಳೋದು ಮರ್ತಿದ್ದೀನಿ ಅಂತ ನೆನಪಾಯಿತು. ಅದಕ್ಕೆ ಒಂದು ಸ್ವಲ್ಪ ಅರಳುಪ್ಪನ್ನೇ ಒಂದು ಪಾತ್ರೆಗೆ ಹಾಕ್ಬಿಟ್ಟು ನೀರು ಹಾಕಿ ಕರ್ಗಕ್ಕಾಕ್ತೆ. ಇನ್ನು ಎಷ್ಟು ಬೇಕೋ ಅಷ್ಟು ಹಸಿಟ್ಟನ್ನು ಜರಡಿ ಆಡಿಕೊಂಡು ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ಇನ್ನೂ ಸ್ವಲ್ಪ ಬೇಗ ಎದ್ದಿದ್ರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲನೂ ಕಲಿಬೋದಾಗಿತ್ತು. ಬಟ್ ಇವಾಗ ನಾನು ಎದ್ದಿದ್ದೆ 6:30 ಆಗಿದ್ದರಿಂದ ಕಲಿಯೋಣ ಇನ್ನೂ ಬೇಗ ಎದ್ದಾಗ. ಇವಾಗ ತಿಂಡಿನೇ ಮಾಡೋಣ, ಫಸ್ಟ್ ಚಪಾತಿ ಅಲ್ವಾ ಎಲ್ಲನೂ ಒತ್ತಿ ಸುಟ್ಟಿ ಒಬ್ಬಳೆ ಮಾಡೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ತಿಂಡಿ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಮತ್ತು ಇವತ್ತು ಬುಧವಾರ ಆಗಿರೋದ್ರಿಂದ ನಾನು ಟೈಲರಿಂಗ್ ಚಾನಲ್ಗೆ ನಾನು ವಿಡಿಯೋ ಹಾಕ್ತೀನಿ ಅಂತ ಪೋಸ್ಟ್ ಮಾಡಿದ್ದೆ. ಹಾಗಾಗಿ ಅದಕ್ಕೆ ವಿಡಿಯೋ ಕೂಡ ಮಾಡ್ಕೋಬೇಕಾಗಿತ್ತು. ಸೊ ಮನೆ ಕೆಲಸ ಏನಿದೆ ಇದನ್ನು ಎಷ್ಟು ಬೇಗ ಮುಗಿಸ್ಕೊತೀನಿ ಅಷ್ಟು ಬೇಗ ನಾನು ಯೂಟ್ಯೂಬ್ಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಮತ್ತು ಎಡಿಟಿಂಗ್ ಎಲ್ಲ ಟೈಮ್ ಕೊಡ್ಬೋದು ಅಂತ ಅಂದ್ಕೊಂಡೆ. ಚಪಾತಿ ಮಾಡಿ ತುಂಬ ದಿನ ಆಗಿದ್ದರಿಂದ ಬೆಳಗ್ಗೆ ಚಪಾತಿನೇ ಮಧ್ಯಾಹ್ನಕ್ಕೂ ಅದನ್ನೇ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ವಲ್ಪ ಜಾಸ್ತಿ ಹಿಟ್ಟನ್ನೇ ಕಲಿಸಿದ್ದೀನಿ. ಅನ್ನ ಸಾಂಬಾರನ್ನ ಒಟ್ಟಿಗೆ ರಾತ್ರಿಗೆ ಅಡುಗೆ ಮಾಡ್ಕೊಂಡ್ರಾಯಿತು. ಇವಾಗ ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ 2 ಟೈಮ್ಗೂ ತಿಂಡಿಗೆ ಮಾಡಿಕೊಂಡ್ರೆ ನಾನು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋಬೋದು ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹಿಟ್ಟನ್ನ ಕಲಿಸ್ಕೊಂಡು ಚಪಾತಿ ಮಾಡ್ಕೋತಾ ಇದ್ದೀನಿ. ಹಿಟ್ಟು ಕಲಿಸಿದ ನಂತರ ಈ ಕಡೆ ಬೀಟ್ರೋಟ್ ಗೊಜ್ಜು ಮಾಡೋಕ್ಕೆ ಅಂದ್ಬಿಟ್ಟು ಬೀಟ್ರೋಟ್ನ ಹೊರ್ಕೋತಾ ಇದ್ದೀನಿ. ಬೀಟ್ರೋಟ್ನ ತೊಳೆದುಬಿಟ್ಟು ಆಮೇಲೆ ಹೊರ್ಕೊಂಡ್ರು ಹಂಗೂ ಸ್ವಲ್ಪ ಅದು ಮರಳು ಇದೆ ಅಂತ ಅನಿಸುತ್ತೆ. ಅದಕ್ಕೆ ನಾನು ಫಸ್ಟು ಸಿಪ್ಪೆನೆಲ್ಲ ನೀಟಾಗಿ ತೆಗೆದು ಆಮೇಲೆ ಕ್ಲೀನಾಗಿ ತೊಳ್ಕೊತೀನಿ. ಆದರೆ ಪೂರ್ತಿ ನಾವು ಸಣ್ಣದಾಗಿ ಕಟ್ ಮಾಡ್ತೀವಲ್ಲ, ಆ ರೀತಿ ಕಟ್ ಮಾಡಾದ್ಮೇಲೆ ಯಾವ ತರಕಾರಿಗಳನ್ನೂ ತೊಳಿಬಾರ್ದು, ಅದರಲ್ಲಿರೋ ಪೌಷ್ಟಿಕಾಂಶತೆಗಳೆಲ್ಲ ಹೊರಟೋಗ್ಬಿಡುತ್ತೆ. ಅದಕ್ಕೆ ಫಸ್ಟು ಸಿಪ್ಪೆ ತೆಗೆದಾದ್ಮೇಲೆ ತೊಳ್ಕೊಂಡ್ರೆ ಇನ್ನೂ ಕಟ್ ಮಾಡಿರಲ್ಲ ಅಲ್ವಾ, ಏನೂ ಆಗಲ್ಲ, ಮರಳೆಲ್ಲ ನೀಟಾಗಿ ಹೋಗುತ್ತೆ ಅಂದ್ಬಿಟ್ಟು ನಾನು ಸಿಪ್ಪೆ ತೊಳೆದು ಇದೊಂದು ಮಾತ್ರ ಈ ರೀತಿ ತೊಳ್ಕೊತೀನಿ. ಇನ್ನು ಬಾಕಿ ತರಕಾರಿಗಳನ್ನೆಲ್ಲ ತೊಳೆದ್ಬಿಟ್ಟೆ ಕಟ್ ಮಾಡ್ಕೊತೀನಿ. ಇನ್ನು ಮನೇಲಿ ನಾನು ಯಾವುದಾದ್ರೂ ಅಡುಗೆ ಮಾಡಿದಾಗ ಅದು ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ ಈ ಸಲ ಅಂತ ಅನಿಸಿದಾಗ ನಾನು ಅದಕ್ಕೆ ಎಷ್ಟೆಷ್ಟು ಐಟಮ್ಸ್ ಹಾಕಿದ್ದೆ ಏನೇನು ಹಾಕಿದ್ದೆ ಅಂದ್ಬಿಟ್ಟು ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡು ಬಿಡ್ತೀನಿ. ಇದೊಂಥರ ನನಗೆ ಅಭ್ಯಾಸ ಆಗ್ಬಿಟ್ಟೈತೆ. ಯಾಕಂದರೆ ನಾವು ಹೆಣ್ಮಕ್ಳು ನಾವೇ ಅಡುಗೆನ ಎಷ್ಟೊಂದು ಸತಿ ಮಾಡಿದಾಗ್ಲೂ ಪ್ರತಿ ಸತಿ ಮಾಡಿದಾಗಲೂ ಒಂದೇ ಟೇಸ್ಟ್ ಬರೋದಿಲ್ಲ. ನಾವು ಒಂದೊಂದು ಸತಿ ಮಾಡಿದಾಗ ಒಂದೊಂದು ಥರ ಟೇಸ್ಟ್ ಬರುತ್ತೆ. ಈ ಸತಿ ಚೆನ್ನಾಗಿದ್ರೆ ಇನ್ನೊಂದು ಸತಿ ಚೆನ್ನಾಗಿರಲ್ಲ, ಈ ರೀತಿ ಆಗುತ್ತೆ. ಸೊ ಯಾವಾಗಲೂ ಒಂದೇ ಟೇಸ್ಟ್ ಬರಲಿ ಅಂತ ಅಂದ್ಬಿಟ್ಟು ನಾನು ಒಂದು ಸತಿ ಅಡುಗೆ ಚೆನ್ನಾಗಾಗಿದೆ ಇವತ್ತು ಅಂತ ಅನಿಸಿದ್ರೆ ಅದನ್ನು ಒಂದು ಬುಕ್ಕಲ್ಲಿ ಬರೆದಿಟ್ಕೋತೀನಿ. ಅದೇ ಥರ ಈ ಬೀಟ್ರೋಟ್ ಗೊಜ್ಜನ್ನು ಬರೆದಿಟ್ಕೊಂಡಿದ್ದೆ ನಾನು. ಆಮೇಲೆ ಮಾಡಿನೂ ತುಂಬ ದಿನ ಆಗಿಬಿಟ್ಟಿತ್ತಲ್ಲ, ಎಷ್ಟೆಷ್ಟು ಹಾಕಿದೆ ಅಂತ ನನ್ನ ನೆನಪಿರಲಿಲ್ಲ. ಒಂದ್ಸಲ ಅದನ್ನೆಲ್ಲ ನೋಡಿಕೊಂಡು ರಿಕಾಲ್ ಮಾಡಿಬಿಟ್ಟು ನಾನು ಇಲ್ಲಿ ಬೀಟ್ರೋಟ್ನ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ಯಾವಾಗಲೂ ಕುಡುಗ್ಲಲ್ಲಿ ಕಟ್ ಮಾಡಿನೇ ಅಭ್ಯಾಸ. ನಾನು ನಮ್ಮ ಮನೆಯವ್ರ ಕೈಲಿ ಕಟ್ ಮಾಡಿಸ್ಕೊಂಡ್ರೆ ಅವರು ಚಾಕುಲ್ ಕಟ್ ಮಾಡಿಕೊಡ್ತಾರೆ. ಬಟ್ ನಾನು ಯಾವುದೇ ತರಕಾರಿಗಳಾದ್ರೂ ಕುಡುಗ್ಲಲ್ಲೇ ಕಟ್ ಮಾಡ್ತೀನಿ. ಬೀಟ್ರೋಟ್ ಗೊಜ್ಜಿಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಒಗ್ಗರಣೆಗೆ ನಾನಿಲ್ಲಿ ಒಂದು ಸಣ್ಣ ಟೊಮೊಟೊ, ಕರಿಬೇವಿನ ಸೊಪ್ಪು, ಒಂದು 5-6 ಎಸಳು ಬೆಳ್ಳುಳ್ಳಿ ಮತ್ತು ಒಂದು 3 ಹಸಿಮೆಣಸಿಕಾಯಿ ಜೊತೆಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಒಗ್ಗರಣೆಗಾಯಿತು. ಇನ್ನು ರುಬ್ಬಕ್ಕೆ ನಾನಿಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಈ ತೆಂಗಿನಕಾಯಿ ಒಂದು ಮೀಡಿಯಮ್ ಸೈಜ್ ಫುಲ್ ತೆಂಗಿನಕಾಯಿ ಬರುತ್ತಲ್ವಾ, ಅದರಲ್ಲಿ ಅರ್ಧ ಹೋಳಲ್ಲಿ ಅರ್ಧ ತೊಗೊಂಡಿರೋದು ನಾನು. ಅಂದರೆ ಒಂದು ತೆಂಗಿನಕಾಯಲ್ಲಿ 1/4 ಭಾಗದಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಕಡಲೆ, ಒಂದು 4ರಿಂದ 5 ಲವಂಗ, ಅರ್ಧ ಇಂಚಷ್ಟು ಶುಂಠಿ ಜಾಸ್ತಿ ಹಾಕ್ಬಿಡಿ ಕಹಿ ಆಗುತ್ತೆ. ಜೊತೆಗೆ ಒಂದು ಅರ್ಧ ಇಂಚಷ್ಟು ಚಕ್ಕೆ, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು ಸಣ್ಣ ಈರುಳ್ಳಿ, ಹಾಗೆ ಒಂದು ಮೀಡಿಯಮ್ ಟೊಮೆಟೊ, ಇದಿಷ್ಟನ್ನು ರುಬ್ಕೋತೀನಿ. ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಖಾರದ ಪುಡಿನೂ ನಾನಿಲ್ಲಿ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಒಂದು 2 ಸ್ಪೂನು ಅಥವಾ 2.5 ಸ್ಪೂನ್ ಖಾರದ ಪುಡಿ. ಹಸಿಮೆಣಸಿಕಾಯಿನೂ ಒಗ್ಗರಣೆಗೆ ಹಾಕಿರ್ತೀವಲ್ವ, ಸೊ ಅದು ಖಾರ ಇರುತ್ತೆ. ಹಾಗಾಗಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರದ ಪುಡಿನ ಹಾಕ್ಕೊಳ್ಳಿ. ಇದು ಬಂದು ಬೇಳೆ ಸಾಂಬಾರು ಪುಡಿ. ಮತ್ತು ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು. ಇಲ್ಲಿ ವಿಡಿಯೋ ಮಾಡುವಾಗ ಸ್ಕಿಪ್ ಆಗಿಬಿಟ್ಟಿದೆ ಅದನ್ನು ಸೇರಿಸ್ಕೊಂಡು ರುಬ್ಕೋಬೇಕು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ಗೆ ನಾನಿಲ್ಲಿ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಕರಿಬೇವು, ಈರುಳ್ಳಿ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ತೋರಿಸೋದ್ನೆಲ್ಲ ಏನೇನು ಹಾಕಬೇಕು ಅಂತ ಅದಷ್ಟನ್ನು ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಏನು ಕಟ್ ಮಾಡ್ಕೊಂಡಿದೆ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯ ತನಕ ಬಿಟ್ಬಿಟ್ಟು
ಟೊಮೊಟೊ ಚೆನ್ನಾಗಿ ಬೆಂದಮೇಲೆ ನಾನು ಆಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾರ್ ತೊಳೆದಿದ್ದ ನೀರನ್ನ ಸೇರಿಸ್ಬಿಟ್ಟು ಈ ಮಸಾಲನ ಒಂದು 5-7 ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಯಾಕಂದರೆ ಬೀಟ್ರೋಟು ಗೊಜ್ಜು ರೆಡಿ ಆದಮೇಲೆ ನಾವು ಮಳ್ಸಲ್ಲ ಅಲ್ವಾ, ಹಾಗಾಗಿ ಈಗಲೇ ಕುದಿಸ್ಕೊಬಿಡಿ. ನೀವು ಈಗ ಕುದಿಸ್ಲಿಲ್ಲ ಅಂತಂದರೆ ಬೀಟ್ರೋಟ್ ಹಾಕಿ ಕುಕ್ಕರ್ ಕೂಗಾದಮೇಲೆ ಏರೋಗುತ್ತಲ್ಲ ಆಗ ಮಳ್ಳಿಸ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಇವಾಗಲೇ ಫಸ್ಟೇ ಮಳ್ಳಿಸ್ಕೊಬಿಡ್ತೀನಿ. ಇದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋದ್ಮೇಲೆ ಇದಕ್ಕೆ ನಾನಿಲ್ಲಿ ಆಗಲೇ ಕಟ್ ಮಾಡ್ಕೊಂಡಿದ್ನಲ್ಲ ಬೀಟ್ರೋಟ್ನ ಆ್ಯಡ್ ಮಾಡ್ಕೊತೀನಿ. ಇದು ಬಂದು ಅರ್ಧ ಕೆ ಜಿ ಇದೆ. ಅರ್ಧ ಕೆ ಜಿಗೆ ನಾನಿಲ್ಲಿ ತೋರಿಸ್ತಾ ಇರೋದು. ಅರ್ಧ ಕೆ ಜಿ ಬೀಟ್ರೋಟ್ ಪೂರ್ತಿ ನಾನಿಲ್ಲಿ ಕಟ್ ಮಾಡಿಕೊಂಡು ಈ ಮಸಾಲೆ ಬೆಂದ ಮೇಲೆ ಈ ಮಸಾಲೆಗೆ ಬೀಟ್ರೋಟ್ನ ಹಾಕಿ ಎಷ್ಟು ಬೇಕು ನೀರು ಅದನ್ನು ನೋಡಿಕೊಂಡು ಹೆಚ್ಚಿಸ್ಕೊಂಡು ಉಪ್ಪು ಖಾರ ಬೇಕಾ ಏನು ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಈ ಟೈಮಲ್ಲಿ ನೀವು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 2-3 ವಿಷಲ್ನ ಕೂಗಿಸ್ಕೋಬೇಕು. ಅಲ್ಲಿಗೆ ಬೀಟ್ರೋಟ್ ಗೊಜ್ಜು ರೆಡಿ ಆಗುತ್ತೆ. ಇನ್ನು ಬೀಟ್ರೋಟ್ ಗೊಜ್ಜು ಮಾಡ್ತಾನೆ ನಾನು ಚಪಾತಿ ಉಂಡೆಗಳನ್ನೂ ಕಟ್ಟಿಟ್ಕೊಂಡ್ಬಿಟ್ಟಿದ್ದೆ. ಮಾವ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೆಲ್ಸಕ್ಕೆ ಹೊರಟೋಗಿದ್ರು. ಅವರಿಬ್ಬರು ತಿಂಡಿಗೆ ಇರಲಿಲ್ಲ, ಹಾಗಾಗಿ ನನಗೂ ಮತ್ತು ಅತ್ತೆಗೆ ಇಬ್ಬರಿಗೆ ತಿಂಡಿ ಮಾಡ್ಕೋಬೇಕಾಗಿದ್ದು. ಅದಕ್ಕೆ ಒಂದು 10 ಚಪಾತಿ ಮಾತ್ರ ಬೇಗ ಬೇಗ ಒತ್ಕೊಂಡು ಈ ಕಡೆ ಚಪಾತಿನೂ ಸುಟ್ಕೋತಾ ಇದ್ದೀನಿ. ಈ ಚಪಾತಿ ಒಂಥರ ಫಾಸ್ಟ್ ಫುಡ್ ಇದ್ದಂಗೆ, ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಗ ಬೇಗ ಸುಟ್ಟಷ್ಟು ಅಷ್ಟೇ ಸಾಫ್ಟಾಗಿ ಚಪಾತಿ ಬರುತ್ತೆ. ನಾವು ಮೀಡಿಯಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಸುಡ್ತಾ ಹೋಗ್ತೀವಿ ಅಂದರೆ ನಾವು ಎಷ್ಟು ನಿಧಾನ ಮಾಡ್ತೀವಿ ಅಷ್ಟೇ ಚಪಾತಿ ಗಟ್ಟಿ ಆಗ್ತಾ ಹೋಗುತ್ತೆ. ಅದಕ್ಕೆ ಹೈ ಫ್ಲೇಮಲ್ಲಿ ಇಟ್ಟು ಬೇಗ ಬೇಗ ಸುಟ್ಕೊಬಿಡ್ತೀನಿ. ಚಪಾತಿ ಸುಡೋದು ಕೆಲಸನೇ ಹಿಡಿಯಲ್ಲ, ಅದೇ ನಾವು ಸ್ವಲ್ಪ ಒತ್ತಿಟ್ಕೊಂಬಿಟ್ರೆ ಬೇಗ ಬೇಗ ಸುಟ್ಕೋಬೋದು. ಈ ಕಡೆ ತಿಂಡಿನೂ ರೆಡಿ ಆಯಿತು ನೋಡಿ. ಗೊಜ್ಜು ಮಾತ್ರ ತುಂಬ ಟೇಸ್ಟಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಆದರೆ ಸ್ವಲ್ಪ ತೆಳ ಮಾಡಿಬಿಟ್ಟಿದೆ ಅಂತ ಅನ್ನಿಸ್ತು, ಬಟ್ ಟೇಸ್ಟ್ ವೈಸಾಗಿ ಬಂದರೆ ಚೆನ್ನಾಗಿತ್ತು. ತಿಂಡಿ ರೆಡಿ ಆದ ನಂತರ ನಾನಿಲ್ಲಿ ಫಸ್ಟ್ ಮಾಡಿದ ಕೆಲಸನೇ ಉಗುರು ಕಟ್ ಮಾಡ್ಕೊಳ್ಳೋದು. ಯಾವಾಗಲೂ ನನಗೆ ಉಗುರು ಉದ್ದ ಇದ್ದರೆ ಇಷ್ಟನೇ ಆಗಲ್ಲ. ಅದರಲ್ಲೂ ಊಟ ಮಾಡುವಾಗ ಉಗುರೊಳಗಡೆ ಊಟ ಹೋಗ್ತಾ ಇದ್ದರೆ ಅಂದರೆ ಅನ್ನದಗಳು ಸೇರ್ಕೊತಾ ಇದ್ದರೆ ತುಂಬ ಇರಿಟೇಷನ್ ಆಗ್ತಾ ಇರುತ್ತೆ. ಅಕಸ್ಮಾತ್ ನಾನು ಅಪ್ಪಿ ತಪ್ಪಿ ಉಗುರು ಬೆಳೆದಿರೋದನ್ನ ನೋಟಿಸ್ ಮಾಡಿದೆ ಊಟ ಮಾಡೋಕ್ಕೆ ಕೂತ್ಕೊಂಡ್ರು ಅಷ್ಟೇ, ಊಟ ಮಾಡುವಾಗ ನನ್ನ ಕೈಲಿ ಉಗುರಿದೆ ಅದರೊಳಗೆ ಅನ್ನ ಸೇರ್ಕೊತಾ ಇದೆ ಅಂದರೆ ಫಸ್ಟು ಕೈ ತೊಳ್ಕೊಂಡು ಹೋಗಿ ಉಗುರು ಕಟ್ ಮಾಡ್ಕೊಬಂದು ಆಮೇಲೆ ಊಟ ಕಂಟಿನ್ಯೂ ಮಾಡ್ತೀನಿ. ಅಷ್ಟು ಇರಿಟೇಷನ್ ಆಗುತ್ತೆ ನನಗೆ ಉಗುರಿದ್ರೆ. ಕೆಲವರು ಇಷ್ಟಿಷ್ಟು ಉದ್ದ ಬೆಳೆಸ್ಕೊಂಡು ಅದಕ್ಕೆ ನೇಲ್ ಪಾಲಿಶ್ ಎಲ್ಲ ಹಾಕ್ಕೊಂಡು ಅದು ಹೆಂಗೆ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ. ನನಗಂತೂ ಅವ್ರಿಗೆ ಊಟ ಮಾಡುವಾಗ ಇರಿಟೇಷನ್ ಆಗುತ್ತೋ ಇಲ್ವೋ ಏನಪ್ಪ, ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ ಅನಿಸುತ್ತೆ. ಬಟ್ ನನಗಂತೂ ಪರ್ಸ್ನಲಿ ಇಷ್ಟನೇ ಆಗಲ್ಲ. ನನಗೆ ತುಂಬ ಉದ್ದ ಏನು ಬೆಳೆದಿರಲಿಲ್ಲ, ಬಟ್ ನನಗೊಂದು ಚೂರು ಅದು ಉಗುರು ಬೆಳೆದಿದೆ ಅಂತ ಅನಿಸಿದ್ರು ಅದನ್ನು ನಾನು ಅಲ್ಲಲ್ಲೇ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಉಗುರೆಲ್ಲ ಕಟ್ ಮಾಡಿಕೊಂಡು ನಾನು ತಿಂಡಿ ತಿನ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆದೆ. ನಿನ್ಗೆ ಎದ್ರಕ ಓಡಾಯ್ತದದು ಹೊಟ್ಟೋಯ್ತಲ್ಲ, ಕಳಿಸ್ಬಿಟ್ಟಿ ಎಲ್ಲ ಕೊನ್ಗುವೆ. ಇನ್ನು ಟೆರೆಸ್ ಮೇಲೆ ನೆನ್ನೆ ಒಣಗಾಕಿದ ಬಟ್ಟೆಗಳು ಹಾಗೆ ಇತ್ತು. ನೆನ್ನೆಯಿಂದ ಕರೆಕ್ಟಾಗಿ ಬಿಸಿಲೇ ಬಂದಿರಲಿಲ್ಲ. ಹಾಗೂ ಹಿಂಗೂ ಗಾಳಿಗೆ ಸುಮಾರಾಗಿ ಬಟ್ಟೆಗಳು ಆರಿದ್ವು. ಇವಾಗ ಮತ್ತೆ ಮಳೆ ಬಂದರೆ ಒದ್ದೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಎತ್ಕೊಂಡು ಬರೋಕ್ಕೆ ಹೋಗಿದ್ದೆ. ಪಾಪು ಕೆಳಗೆ ಆಟ ಆಡ್ತಾ ಇದ್ದ. ನಾನು ಅವ್ನು ಕಣ್ ತಪ್ಪಿಸಿ ಹೋಗಿದ್ರು ಅವನು ನನ್ನ ಗಮನಿಸ್ಕೊಂಡು ನೋಡಿ ಮೆಟ್ಲತ್ಕೊಂಡು ಬಂದ್ಬಿಟ್ಟಿದ್ದ. ನಡಿ, ಏನು ಕುಡಿಕೊ ಬಂದಿದ್ಯಾ ನೀನು? ಅಲ್ಲ ಒಬ್ಬನೇ ಬತ್ತಿ ಹಿಂಗೆ ಹುಡ್ಕೊಂಡು ಬಿದ್ದಿದ್ರೆ ಏನು ಮಾಡಬೇಕು? ಬುದ್ಧಿ ಇಲ್ಲ ನಿಂಗೆ? ಇನ್ನು ಅಡುಗೆ ಮನೆನ ಎಷ್ಟೇ ಕ್ಲೀನಾಗಿ ಇಟ್ಕೊಬೇಕು ಅಂತ ಅಂದ್ಕೊಂಡ್ರು ಅಡುಗೆ ಮಾಡಿ ಮುಗಿಸೋಷ್ಟರಲ್ಲಿ ಅಡುಗೆ ಮನೆ ಪಜ್ಜಿತಿನೇ ಆಗಿಬಿಟ್ಟಿರುತ್ತೆ. ನಾನು ಅಡುಗೆ ಮಾಡುವಾಗ ಅಲ್ಲಲ್ಲೇ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಬಟ್ ವ್ಲಾಗ್ ಮಾಡ್ತಾ ಅಡುಗೆ ಮಾಡ್ತಿದ್ದರಿಂದ ಎಲ್ಲನೂ ಒಟ್ಟೊಟ್ಟಿಗೆ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಫಸ್ಟ್ ಅಡುಗೆ ಮಾಡಿಟ್ಬಿಟ್ಟು ಇವಾಗ ಕ್ಲೀನ್ ಮಾಡೋಣ ಅಂತ ಬಂದೆ. ಇನ್ನು ರೂಮಲ್ಲೂ ಅಷ್ಟೇ ಬೆಡ್ಶೀಟ್ ಎಲ್ಲ ಎದ್ದ ತಕ್ಷಣ ಮಡ್ಚಾಕೋಣ ಅಂದರೆ ನನ್ನ ಹಸ್ಬೆಂಡು ಮತ್ತು ಪಾಪು ಇನ್ನೂ ಮಲ್ಕೊಂಡೇ ಇರ್ತಾರೆ ನಾನು ಎದ್ದಾಗ. ಅದಕ್ಕೆ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ರೂಮು, ಅಡುಗೆ ಮನೆ, ಡೈನಿಂಗ್ ಹಾಲು ಎಲ್ಲನೂ ಕ್ಲೀನ್ ಮಾಡಿ ಮುಗಿಸ್ಕೊಂಡೆ. ಇದೆಲ್ಲ ಕ್ಲೀನ್ ಮಾಡಿ ಮುಗಿಸೋಷ್ಟ್ರಲ್ಲೇ ಹೆಚ್ಚು ಕಡಿಮೆ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಪಾಪಗೆ ಬೇರೆ ಸ್ನಾನ ಮಾಡಿಸಿರಲಿಲ್ಲ. ಅದಕ್ಕೆ ಫಸ್ಟ್ ಅವನ್ನ ಸ್ನಾನ ಮಾಡಿಸಿ ಅವನ್ನ ಕರ್ಕೊಬಂದು ರೆಡಿ ಮಾಡಿ ಅದಾದಮೇಲೆ ನನ್ನ ಕೆಲಸ ಮಾಡಬೇಕು. ಮನೆ ಕೆಲಸ ಎಷ್ಟಿದ್ರೂ ಮಾಡ್ಬೋದು, ಬಟ್ ಈ ಮಕ್ಳ ಕೆಲಸಗಳಿದೆಯಲ್ಲ ಅವ್ರನ್ನ ರೆಡಿ ಮಾಡೋದು, ಅವ್ರು ಊಟ ಮಾಡಿಸೋದು, ಈ ಕೆಲಸಗಳು ಹಿಡಿಯೋಷ್ಟು ಟೈಮು ಯಾವ ಕೆಲಸನೂ ಹಿಡಿಯಲ್ಲ ಅಂತಲೇ ಹೇಳ್ಬೋದು. ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಲ್ಲಿ ಹಿಂದೆ ಹೋಗಿ ಅವ್ರನ್ನ ಹಿಡಿದು ಅವ್ರಿಗೆ ಸ್ನಾನ ಮಾಡಿಸ್ಬೇಕು, ಅವ್ರಿಗೆ ಊಟ ಮಾಡಿಸ್ಬೇಕು. ಫಸ್ಟ್ ಇವ್ರ ಕೆಲಸ ಮಾಡಿ ಮುಗಿಸ್ಬಿಟ್ರೆ ಇನ್ನು ನಮ್ಮ ಕೆಲಸಗಳು ಲೆಕ್ಕಕ್ಕೆ ಬರೋದಿಲ್ಲ, ಬೇಗ ಮಾಡ್ಕೋಬೋದು. ಮೊದಲೆಲ್ಲ ಇವನಿಗೆ ಹಣೆಗೆ ಕಪ್ಪಿಡೋದೆ ಒಂದು ದೊಡ್ಡ ನನಗೆ ಟಾಸ್ಕ್ ಆಗಿಬಿಡ್ತಿತ್ತು. ಯಾಕಂದರೆ ಹಣೆಗೆ ಹಿಡ್ಸ್ಕೊತಾನೆ ಇರಲಿಲ್ಲ. ಅವನು ಹುಟ್ಟಾಗಿಂದನೂ ಅಷ್ಟೇ ಆ ಕಡೆ ಈ ಕಡೆ
ಮಾತಾಡೋದು ಮತ್ತು ಅಳೋದು ಈ ಥರ ಎಲ್ಲ ಮಾಡ್ತಿದ್ದ. ಬಟ್ ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ ಅಲ್ವಾ, ಅವನಿಗೆ ಮಾತಾಡೋದು ಅರ್ಥ ಆಗೋದ್ರಿಂದ ನಾನು ಯಾವುದಾದ್ರೂ ಕಟ್ಟುಕತೆ ಹೇಳ್ಕೊಂಡು ಅಂದರೆ ನಾನೇ ಹುಟ್ಟಿಸ್ಕೊಂಡು ಯಾವುದಾದ್ರೂ ಕತೆ ಹೇಳ್ತಾ ಅವನ್ನ ಮಾತಾಡಿಸ್ಕೊಂಡು ಹಣೆಗಿಡ್ಬೋದು. ಸ್ವಲ್ಪ ಮಕ್ಕಳಿಗೆ ಬುದ್ಧಿ ಬಂದರೆ ಇದೊಂದು ಅಡ್ವಾಂಟೇಜು. ನಮ್ಮ ಮಾತನ್ನ ಅರ್ಥ ಮಾಡ್ಕೋತಾರಲ್ಲ, ಅವ್ರಿಗೆ ಸ್ವಲ್ಪ ಹೇಳ್ಕೊಂಡು ಕೇಳ್ಕೊಂಡು ಕೆಲಸ ಮಾಡ್ಕೋಬೋದು. ಅದರಿಂದ ಈ ಒಂದು ಸ್ಟೇಜ್ ನನಗೆ ಸ್ವಲ್ಪ ಈಸಿ ಅಂತ ಅನ್ನಿಸ್ತಾ ಇದೆ. ಬೊಂಬ ರೆಡಿ ಆಯಿತು. ಯಾರು ಬೊಂಬಟಿ ಇದು? ಇದು ಬೊಂಬಟಿ ಅತಾರಿ ಬೊಂಬಟಿ ಇದು, ಅತಾರಿ ಬೊಂಬಟ್ಟಿದ್ದು. ಇಲ್ಲಿ ನೋಡು, ಹಾಯ್ ಮಾಡು ಚಿನ್ನಿ, ಇಲ್ಲಿ ಹಾಯ್ ಮಾಡು. ಹಾಯ್. ಎಲ್ಲರೂ ಅಮ್ಮನ ವಿಡಿಯೋಗೆ ಲೈಕ್ ಮಾಡಿ ಅನು, ಶೇರ್ ಮಾಡಿ ಅನು, ಲೈಕ್ ಮಾಡಿ ಅನು. ಈಚೆಗೆ ಹೋಗೋಣ ಬಾ, ಸಾಕು ಈಚೆ ಆಟಾಡ್ಕೊಬ, ನಂಗೆ ಒಳಗೆ ಕೆಲಸ ಐತೆ. ಅಜ್ಜಿ ಜೊತೆ ಆಚೆ ಬೆಳ್ಳಿ ಅವಳಲ್ಲ, ಬೆಳ್ಳಿ ಜೊತೆ ಆಟಾಡ್ಕೊಬ, ಹೋಗು ಬಾ. ಓಡ್ಬ ಬೆಳ್ಳಿ ಬಂದ್ಲು. ಬೆಳ್ಳಿ ನೀನು ಸೈಕಲ್ ಎತ್ಕೊಂಡು ಹೋಯ್ತಾ ಅಲ್ಲಿ, ಬೆಳ್ಳಿ ನೀನು ಸೈಕಲ್ ಎತ್ಕೊಂಡು ಹೋಯ್ತಾ ಅಲ್ಲಿ. ಅವನ್ನ ರೆಡಿ ಮಾಡಿ ಅತ್ತೆ ಜೊತೆಗೆ ಹೊರಗಡೆ ಆಟ ಆಡೋಕ್ಕೆ ಕಳಿಸ್ದೆ. ಇವಾಗ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಮಾಡ್ಕೋಬೇಕು, ಬುಧವಾರ ಅಪ್ಲೋಡ್ ಮಾಡ್ತೀನಿ ಅಂತ ಪೋಸ್ಟ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ವಿಡಿಯೋ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ವಿಡಿಯೋ ಏನೋ ಮಾಡಿಕೊಂಡೆ, ಬಟ್ ನಾನು ಎಡಿಟ್ ಕೆಲಸನೂ ಮುಗಿಸ್ಕೊಂಡಿದ್ದೆ, ಬಟ್ ಇವತ್ತು ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ನನಗೆ ಬೆಳಗ್ಗೆಯಿಂದ ಅದು ಇದು ಕೆಲಸಗಳು ಮಾಡ್ಕೊತ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ಮಧ್ಯಾಹ್ನನೇ ಆಗೋಯ್ತು. ನನ್ನ ಹಸ್ಬೆಂಡು ಊಟ ಮಾಡಿಲ್ಲ, ನಾನು ಬರ್ತಾಯಿದ್ದೀನಿ ಅಂತಂದರು. ಹೇಗಿದ್ರು ಬರ್ತಾ ಇದ್ದಾರಲ್ಲ, ಅವ್ರಿಗೆ ಚಪಾತಿ ಹೊತ್ತೋಣ ಅಂತ ಅಂದ್ಬಿಟ್ಟು ಹೊತ್ತಾ ಇದ್ದೆ. ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಾ ಇತ್ತು ಅಂದರೆ ಬಂದೆ ನಿಂತೋಗ್ಬಿಟ್ಟಿತ್ತು ಮಳೆ. ಈ ವೆದರ್ಗೂ ಚಳಿ ಆಗಿ ವಾತಾವರಣಕ್ಕೂ ಬಿಸಿಯಾಗಿ ಸುಟ್ಕೊಡೋಣ. ಅವರು ಪಾಪ ಮಳೇಲಿ ನಿಂತ್ಕೊಂಡು ಬಂದಿರ್ತಾರೆ. ಅವರು ಇನ್ನೇನು ಹತ್ತತ್ರ ಇದ್ದಾರಲ್ಲ ಊರ ಹತ್ರ, ಅವ್ರು ಬರೋ ತನಕ ಒತ್ತಿಟ್ಬಿಡೋಣ, ಅವ್ರು ಬಂದ ತಕ್ಷಣ ಬಿಸಿಯಾಗಿ ಸುಟ್ಕೊಡೋಣ ಅಂದ್ಬಿಟ್ಟು ಒತ್ತಾ ಇದ್ದೆ. ಆದರೆ ಅವರು ಮಳೆಗೆ ಸಿಗಾಕೊಂಡೆ ಅಂತ ಅಂದ್ಬಿಟ್ಟು ನನಗೆ ಬರ್ತೀನಿ ಅಂತ ಹೇಳಿದ 1 hour ಆದಮೇಲೆ ಬಂದರು. ಅಲ್ಲಿ ತನಕ ನನ್ನ ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ನಲ್ಲ ಟೈಲರಿಂಗ್ ಚಾನಲ್ಗೆ, ಅದನ್ನ ಎಡಿಟ್ ಕೂಡ ಮಾಡಿ ಮುಗಿಸ್ಕೊಂಡೆ. ಇನ್ನು ಅವ್ರು ಬಂದ ಮೇಲೇ ಚಪಾತಿ ಸುಡಕ್ಕೆ ಬಂದೆ. ನೋಡಿ ಮಳೆ ಹೊರಗಡೆ ಬರ್ತಾ ಇತ್ತಲ್ಲ, ಅದಕ್ಕೆ ಹೇಗಿದ್ರು ನಮ್ಮ ಮನೇಲಿ ಸೌದೆ ಒಲೆ ಇತ್ತು, ಸೌದೆನೂ ಇದ್ದಾವೆ, ಹೇಗಿದ್ರು ಸೌದೆಗಂತೂ ಕೊರತೆ ಇಲ್ಲ. ಅದಕ್ಕೆ ಚಪಾತಿನ ಯಾಕೆ ಸೌದೆ ಒಲೆಯಲ್ಲಿ ಸುಡಬಾರ್ದು ಅಂತ ಅನ್ನಿಸ್ತು. ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಪಾತ್ರೆಲೇ ಎಲ್ಲನೂ ಅಡುಗೆನೂ ಮಾಡ್ತಿದ್ರು, ಜೊತೆಗೆ ಸೌದೆ ಒಲೆಯಲ್ಲೇ ಎಷ್ಟು ಅಡುಗೆ ಬೇಕಿದ್ರು ಮಾಡ್ತಿದ್ರು. ಬಟ್ ಇವಾಗ ನಾವು ಕುಕ್ಕರ್ಗಳಿಗೆ, ಮಿಕ್ಸಿಗೆ ಮತ್ತು ಗ್ಯಾಸ್ ಸ್ಟವ್ಗೆ ಅಡ್ಜಸ್ಟ್ ಆಗಿಬಿಟ್ಟು ನಮಗೆ ಈ ಸೌದೆ ಒಲೆಗಳು ಅಂತಂದರೆ ಅಡುಗೆ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಸ್ಟವ್ ಆದರೆ ಒಂದು ಸಲ ಹತ್ತಿಸ್ಬಿಟ್ರೆ ಆಗೋಯ್ತು, ಇನ್ನು ಅಡುಗೆ ಮಾಡಿ ಮುಗಿಸೋ ತನಕ ಆಮೇಲೆ ಆಫ್ ಮಾಡ್ಕೋಬೋದು. ಈ ಸೌದೆ ಒಲೆಯಲ್ಲಿ ಹಾಗಲ್ಲ, ಪದೇ ಕೆಟ್ಟೋಗ್ತಾ ಇರುತ್ತೆ. ಸ್ವಲ್ಪ ಜಾಸ್ತಿ ಉರಿ ಹಾಕ್ಬಿಟ್ರೆ ಉರಿ ಜಾಸ್ತಿ ಆಗಿಬಿಡುತ್ತೆ, ಕೆಟ್ಟೋಗ್ಬಿಟ್ರೆ ಉರಿ ಕಡಿಮೆ ಆಗಿಬಿಡುತ್ತೆ, ಮತ್ತು ಕೆಟ್ಟೋಗ್ಬಿಟ್ರೆ ಅಡುಗೆ ಅರ್ಧಂಬರ್ಧ ಬೆಂದೋಗ್ಬಿಡುತ್ತೆ. ನಿಜವಾಗ್ಲೂ ಹಿಂದಿನ ಕಾಲದಲ್ಲಿ ಅಡುಗೆ ಯಾವ ರೀತಿ ಮಾಡ್ತಿದ್ರು ಗೊತ್ತಿಲ್ಲ, ಅವರೇ ಗ್ರೇಟ್ ಅಂತಲೇ ಹೇಳ್ಬೋದು. ನಾವಿವಾಗ ಇದಕ್ಕೆ ಈಸಿ ಸ್ಟೆಪ್ಸ್ಗಳಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಲ್ವ, ಮತ್ತು ನಾವು ಆ ಕಾಲಕ್ಕೆ ಹೋಗಿ ಅವ್ರು ಹೆಂಗೆ ಮಾಡ್ತಿದ್ರು ಅದನ್ನು ಮಾಡೋಕ್ಕೋದ್ರೆ ನಮ್ಮ ಕೈ ಅಲ್ಲ ಆಗಲ್ಲ. ಬಟ್ ನಾನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದು 4-5 ಚಪಾತಿನೂ ಸುಟ್ಟೆ. ಬಟ್ ಮನೆ ತುಂಬ ಹೊಗೆ ತುಂಬ್ಕೊಬಿಡ್ತು. ಅದಕ್ಕೆ ನನ್ನ ಹಸ್ಬೆಂಡು ಬಾಯಲ್ಲಿ ನಿನ್ಗೆ ಅಭ್ಯಾಸ ಇಲ್ಲ ಮತ್ತು ಮನೆಯೆಲ್ಲ ಫುಲ್ ಹೊಗೆ ಆಗೋಯ್ತು, ಏನು ಮಾಡಬೇಡ ನೀನು ಸ್ಟವ್ ಒಲೆ ಮಾಡು ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೊಂಟೋಗ್ಬಿಟ್ರು. ಇನ್ನು ನೆಕ್ಸ್ಟ್ ಮಿಕ್ಕಿ ಚಪಾತಿಗಳನ್ನೆಲ್ಲ ನಾನು ಸ್ಟವ್ಲೇ ಮಾಡಿಕೊಂಡೆ. ಇನ್ನು ಸೌದೆ ಒಲೆಯಲ್ಲಿ ಕುಕ್ಕರ್ ಇಟ್ಬಿಟ್ಟಿದ್ದಾಳಲ್ಲ, ಈ ಕಡೆ ಹಿಡಿ ಸುಟ್ಟೋಗಲ್ವಾ ಅಂತ ಅನ್ಕೋಬಿಡಿ. ಆ ಕಡೆ ಉರಿನೇ ಬರಲ್ಲ, ಹೇಳಬೇಕು ಅಂದರೆ ಅಲ್ಲೆಲ್ಲ ಫುಲ್ಲು ಬೂದಿ ತುಂಬಿಕೊಂಡು ಬ್ಲಾಕ್ ಆಗಿಬಿಟ್ಟಿತ್ತು, ಅದರಿಂದನೇ ಹೊಗೆ ಹೋಗ್ತಾ ಇರಲಿಲ್ಲ. ಆ ಕಡೆನೇ ಇತ್ತು ಪೈಪು ಹೊಗೆದು, ಅಲ್ಲಿ ನೋಡ್ತಾ ಇರ್ಬೋದು ನೀವು. ಆ ಕಡೆ ಉರಿನೇ ಹೋಗಿರಲಿಲ್ಲ, ತಲುಪೇ ಇರಲಿಲ್ಲ. ಇನ್ನು ಸುಮ್ಮನೆ ಇಟ್ಟಿದ್ದೆ ಅಷ್ಟೇ. ಈ ಕಡೆ ಖಾಲಿ ಇತ್ತಲ್ಲ ಅಂತ ಅಂದ್ಬಿಟ್ಟು ಹಿಡಿ ತನಕ ಏನು ಬೆಂಕಿ ಬರ್ತಾ ಇರಲಿಲ್ಲ ಸುಟ್ಟೋಗೋಕ್ಕೆ. ಅಡುಗೆ ಕೆಲಸ ಎಲ್ಲ ಮುಗಿಸಿ ಪಾಪಗೂ ಊಟ ಮಾಡಿಸಿ ನಾನು ಊಟ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಬಂದು ಕೂತ್ಕೊಂಡೆ. ನೋಡಿ ಇವಾಗಲೇ ನನಗೆ ಪರ್ಸ್ನಲ್ ಟೈಮ್ ಅಂತ ಸಿಕ್ಕೋದು. ಈ ಟೈಮಲ್ಲಿ ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೋತೀನಿ, ಅಥವಾ ನನ್ನ ಸ್ಟಿಚಿಂಗ್ ಕೆಲಸ ಏನಾದರೂ ಇದ್ದರೆ ಮಾಡ್ಕೋತೀನಿ. ಇನ್ನು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ದರಿಂದ ಇವತ್ತು ದಿನ ಆರಾಮಾಗಿ ಕಳೀತು ಅಂತ ಅನ್ನಿಸ್ತು. ನನ್ನ ಒಂದು ದಿನಚರಿಯಲ್ಲಿ ನಾನು ಮಾಡ್ಕೊಂಡಿದ್ದು ಒಂದಷ್ಟು ಬದಲಾವಣೆಗಳಿಂದ ಇವತ್ತು ನನಗೆ ಒಂದು ಚೂರು ಟೈಮ್ ವೇಸ್ಟ್ ಆಗಲಿಲ್ಲ, ಎಲ್ಲನೂ ಯೂಟಿಲೈಸ್ ಮಾಡಿಕೊಂಡು ಕೆಲಸಗಳನ್ನ ಮುಗಿಸ್ದೆ ಅಂತ ಅನ್ನಿಸ್ತು ನನಗೆ. ಇನ್ಮೇಲೆ ಇದೇ ಥರ ಸ್ವಲ್ಪನೇ ಬೇಗ ಎತ್ಕೊಂಡು ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ರೂಟೀನ್ನ ಫಾಲೋ ಮಾಡ್ತೀನಿ, ಹಾಗೆ ನನ್ನ ವ್ಲಾಗಲ್ಲಿ ನಿಮಗೆ ಅದನ್ನು ಶೇರ್ ಮಾಡ್ಕೋತೀನಿ.
ಇನ್ನು ಟೈಲರಿಂಗ್ ಚಾನಲ್ಗೆ ನಾನು ವಿಡಿಯೋ ಮಾಡಿಕೊಂಡು ಡೌನ್ಲೋಡ್ ಮಾಡಿ ಎಡಿಟ್ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ನನ್ನ ಹತ್ರ ಇದ್ದಿದ್ದ ಡೇಟಾ ಪ್ಯಾಕ್ ಸಾಕಾಗಲಿಲ್ಲ ಅಪ್ಲೋಡ್ ಮಾಡೋಕ್ಕೆ. ಹಾಗಾಗಿ ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋದು ಕ್ಯಾನ್ಸಲ್ ಆಗೋಯಿತು. ತುಂಬ ಬೇಜಾರಾಯಿತು. ವಿಡಿಯೋ ರೆಡಿನೂ ಮಾಡಿಕೊಂಡಿದ್ದೆ, ಬಟ್ ಅಪ್ಲೋಡ್ ಮಾಡೋಕ್ಕೆ ಡೇಟಾ ಸಾಕಾಗಲಿಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ರಾಜಮ್ಮ ಅವ್ರ ಮಗಳ ಹತ್ರ ಕನೆಕ್ಟ್ ಮಾಡಿಸ್ಕೊತಾ ಇದ್ದೆ. ಅವಳ ಹೆಸರು ಸೂಚಿ ಅಂತ. ಬಟ್ ಅವಳ ಹತ್ರನೂ ಕರೆನ್ಸಿ ತೀರೋಗ್ಬಿಟ್ಟಿತ್ತು. ನನ್ನ ಹತ್ರ ಇದ್ದಿದ್ರಲ್ಲಿ ಬರೀ 1 GB ಅಷ್ಟು ಮಾತ್ರ ಮಿಕ್ಕಿತ್ತು. ಆದರೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಬೇಕಾಗಿದ್ದು ಹೆಚ್ಚು ಕಡಿಮೆ 2.5 GB ಅಷ್ಟೇ. ಇನ್ನು ನನ್ನ ಹಸ್ಬೆಂಡ್ ಹತ್ರನೂ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಇವತ್ತು ಟೈಲರಿಂಗ್ ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನನ್ನ ಮಗ ನೋಡಿ ಟಿ ವಿಲಿ ಅವರು ಹಾಡು ಆಡ್ಕೊಂಡು ಡ್ಯಾನ್ಸ್ ಮಾಡ್ತಿರೋದು ನೋಡಿಕೊಂಡು ತಾನೂ ಡ್ಯಾನ್ಸ್ ಮಾಡ್ತಿದ್ದೇನೆ. ಅವನ ಪ್ರಕಾರ ಡ್ಯಾನ್ಸ್ ಮಾಡೋದು ಅಂದರೆ ಸುತ್ತ ತಿರ್ಗೋದು. ಅಲ್ಲಿ ಟಿ ವಿಲಿ ಯಾವುದಾದ್ರೂ ಸಾಂಗ್ ಅಥವಾ ಡ್ಯಾನ್ಸ್ ಬರ್ತಿದೆ ಅಂದರೆ ಅದನ್ನು ನೋಡಿಕೊಂಡು ಅವನು ಸುತ್ತಾನೆ. ಕಟ್ಟು ಹೊಡಿಸ್ಕೊಬಿಟ್ಟಿಯ ಬಾಯಿ ಕಡೆಗೆ ಚೇರಿ ತಕ್ಕವ ಹಂಗ್ ತಿರುಗ್ತಾರ. ಡ್ಯಾನ್ಸ್ ಮಾಡ್ತಿಲ್ವಾ ಅಲ್ಲಿ? ಡ್ಯಾನ್ಸ್ ಮಾಡ್ತಾ ಪಾಪ. ಬೆಳಗಿನ 1 ಗಂಟೆ ಈ ಪಾಟಿ ಆಡ್ತದಲ್ಲ, ಇದಕ್ಕೆ ಸಾಕಾಗಲ್ವಾ ಅಂತ ಮನ್ಗಿದ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನಿಮ್ಗೆ ಯಾವ ಥರ ವ್ಲಾಗ್ಗಳು ಇಷ್ಟ ಆಗುತ್ತೆ, ಡೈಲಿ ರೋಟೀನ್ ವ್ಲಾಗ್ಗಳು ಬೇಕಾ ಅಥವಾ ಮೋಟಿವೇಶನ್ ವ್ಲಾಗ್ ಬೇಕಾ ಅಥವಾ ಕುಕ್ಕಿಂಗ್ ವ್ಲಾಗ್ ಬೇಕಾ, ನಿಮ್ಗೆ ಯಾವ ರೀತಿ ಬೇಕು ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನನ್ನ ವ್ಲಾಗಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅದನ್ನು ದಯವಿಟ್ಟು ನನಗೆ ಕಮೆಂಟಲ್ಲಿ ಸಜೆಷನ್ ಕೊಡಿ. ನಾನು ಅದನ್ನು ಫಾಲೋ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.